ಸೊ ಇವತ್ತು ನಮ್ಮ ಜೊತೆ ಬಂದಿದ್ರು ಶಿವಮೊಗ್ಗ ಟೂರ್ ಫುಲ್ಲು ಒಂದಷ್ಟು ವೀಡಿಯೋದಲ್ಲಿ ಬಂದಿದ್ದಾರೆ, ಈ ವಿಡಿಯೋದಲ್ಲೂ ಬರ್ತಾರೆ. ಈಗ ಟೇಸ್ಟ್ ಮಾಡೋಣ. ಬೆಳಗ್ಗೆ ಬೇಗ ಎಬ್ರಿಸ್ ಕರ್ಕೊ ಹೊಟ್ಟೆ ಹಸಿತೈತೆ. 5 ಗಂಟೆಗೆ ಎದ್ದಿರೋದು. ನಂಗೊಂದು ಡೌಟು, ರವೆ ಇಡ್ಲಿಗೆ ಮಾತ್ರ ಯಾಕೆ ಸಾಂಬಾರು ಕೊಡೋಲ್ಲ ಅಂತ. ಕೊಡಲ್ಲ, ಎಲ್ಲ ಕಡೆ ಸಾಗಣೆ ಕೊಡೋದು. ಕಟ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಸಾಗರದಲ್ಲಿದ್ದೀವಿ. ಸೊ ಸಾಗರಲ್ಲಿ 2ನೇ ದಿನ, ನಿನ್ನೆ ಬಂದ್ವಿ. ಸೊ ಬಂದಿದ ತಕ್ಷಣ ಇವತ್ತು ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದಿದ ತಕ್ಷಣ ತುಂಬ ಜನ ರೆಕಮೆಂಡ್ ಮಾಡಿದ ಜಾಗ ನಮಗೆ ಮೈಸೂರು ಕಾಫಿ ಹೌಸ್ ಅಥವಾ ಮೈಸೂರು ಕೆಫೆ ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. ಸೊ ಈ ಜಾಗ 50 ವರ್ಷ ಹಳೆಯ ಹೋಟೆಲ್ಲು. ತುಂಬ ಜನ ರೆಕಮೆಂಡ್ ಮಾಡಿದರು, ನಾವು ಕೇಳಿದ್ವಿ ಸಜೆಷನ್ನು ಆವಾಗ. ಮತ್ತು ನಮ್ಮ ಸಂಜನ್ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಕೆಲ್ಸಕ್ಕೆ ಹೋಗಬೇಕು, ಅರ್ಜೆಂಟಲ್ಲಿದ್ದಾರೆ. ಅವರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ನಮ್ಮನ್ನ. ಸೊ ಹೋಗೋಣ ಒಳಗಡೆ, ಓನರ್ ಅವ್ರನ್ನ ಮಾತಾಡಿಸಿ ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಇಲ್ಲಿನ ಫೇಮಸ್ ಡಿಶ್ಗಳನ್ನ ಟ್ರೈ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಲು ಮತ್ತು ನಮ್ಮ ಶಿವಮೊಗ್ಗ ಟೂರ್ನೆಲ್ಲ ಸ್ಪಾನ್ಸರ್ ಮಾಡ್ತಾ ಇರೋದು ಸ್ವಸ್ತಿಕ್ಸ್ ಮಸಾಲ, ನಮ್ಮ ಕರ್ನಾಟಕದ ಬ್ರ್ಯಾಂಡು ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಫೇಮಸ್ ಮಸಾಲ ಬ್ರ್ಯಾಂಡು. ಸೊ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗ ಒಳಗೋಗ್ಬಿಡೋಣ. ಇದು ಜಾಗದ್ದು ಗೂಗಲ್ ಲೊಕೇಶನ್ನು ಕೊಟ್ಟಿರ್ತೀವಿ, ನೀವು ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಸೊ ಯಾರನ್ನೇ ಕೇಳಿದ್ರು ತೋರಿಸ್ತಾರೆ. ಸೊ ಲ್ಯಾಂಡ್ ಮಾರ್ಕ್ ಥರ. ಈಗ ಒಳಗೋಗ್ಬಿಡೋಣ. ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಭಾಸ್ಕರ್ ಶೆಟ್ಟಿ ಅಂತ. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ. ಇದು ಯಾವಾಗ ಶುರು ಆಗಿದ್ದು? ಸರ್ ಒಂದು 52 ವರ್ಷ ಆಯಿತು ಈ ಹೋಟ್ಲ್ ಓಪನ್ ಆಗಿ. ಆವಾಗಿಂದಲೂ ಒಂದು ಮೈಸೂರು ಕಾಫಿ ಹೌಸ್ ಅಂದರೆ ಜನಗಳು ಸುತ್ತ 10 ಹಳ್ಳಿಗೆ ಫೇಮಸ್ ಆಗಿದೆ. ಹೊರಗಡೆ ಬೆಂಗಳೂರು ಮೈಸೂರಿಂದಲೂ ಜನಗಳು ಹುಡ್ಕೊಂಡು ಬರ್ತಾರೆ ಮೈಸೂರು ಕಾಫಿ ಹೌಸ್. ಆವಾಗಿಂದಲೂ ದೋಸೆ ಅಂದರೆ ಭಾಳ ಫೇಮಸ್ ಇಲ್ಲಿ. ದೋಸೆ, ಇಡ್ಲಿ, ವಡೆ. ನಾವು ಬಂದು ಒಂದು 20 ವರ್ಷ ಆಯಿತು. ಅದನ್ನೇ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಟೇಕ್ ಓವರ್ ಮಾಡಿ? ಹೌದು. ಓಕೆ. ಆಮೇಲೆ ದೋಸೆ ಫೇಮಸ್ಸು ಫಸ್ಟು, ಅದಾದಮೇಲೆ ನೆಕ್ಸ್ಟು ಬಿಸಿಬೇಳೆ ಬಾತು, ಇಡ್ಲಿ, ವಡೆ ಎಲ್ಲದೂ ನಮ್ಮ ಸಾಮಾನ್ಯ ಊಟ ಎಲ್ಲ ಐಟಮು ನಮ್ಮಲ್ಲಿ ಖುಷಿ ಪಟ್ಕೊಂಡೇ ಹೋಗ್ತಾರೆ. ಓಕೆ ಸರ್. ಆಮೇಲೆ ಇದು ಟೈಮಿಂಗ್ಸ್ ಎಲ್ಲ ಯಾವ ಥರ ಸರ್? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಬೆಳಿಗ್ಗೆ 5:30ಗೆ ಓಪನ್ ಮಾಡ್ತೀವಿ ನಾವು. ಬೆಳಗ್ಗೆ 5:30ಗೆ ಓಪನ್ ಆಗ್ಬಿಡುತ್ತೆ? ರಾತ್ರಿ 9:30, 10 ಗಂಟೆ ಆಗ್ತದೆ. ಓಕೆ. ಅಂದರೆ ಪ್ರತಿದಿನವೂ ಇರುತ್ತೆ? ಹೌದು, ಪ್ರತಿದಿನ ಇರುತ್ತೆ. ನಾವು ಇವಾಗ ಏನೋ ಟ್ರೈ ಮಾಡಬೇಕು ಅಂದರೆ ಏನನ್ನ ಟ್ರೈ ಮಾಡಬೇಕು ಅಂದರೆ ನಿಮ್ಮ ಫಾಸ್ಟ್ ಮೂವಿಂಗ್ ಡಿಶ್ಶು ಅಥವಾ ನಿಮ್ಮ ಸಿಗ್ನೇಚರ್ ಡಿಶ್ ಅಂತ ಒಂದಿಷ್ಟು ಇರುತ್ತಲ್ಲ, ಅದನ್ನು ಹೇಳಿ. ಯಾವುದು? ಹೌದು, ಇಡ್ಲಿ, ವಡೆ, ಮಸಾಲೆ ದೋಸೆ, ಓಕೆ, ಕಟ್ ದೋಸೆ, ಆಮೇಲೆ ಈರುಳ್ಳಿದು ದೋಸೆಗಳೆಲ್ಲ ಐಟಮ್ ಚೆನ್ನಾಗಿರ್ತದೆ. ಬಿಸಿಬೇಳೆ ಬಾತು ಇವತ್ತು ಬುಧವಾರ ಮಾಡಿಲ್ಲ, ಅದು ಭಾಳ ಫೇಮಸ್ ನಮ್ಮಲ್ಲಿ ಬಿಸಿಬೇಳೆ ಬಾತು. ಅಂದರೆ ಇವಾಗ ರೈಸ್ ಬಾತ್ ಅದು ಚೇಂಜ್ ಮಾಡ್ತೀರಾ ಡೈಲಿ? ನಾವು ಚೇಂಜ್ ಮಾಡ್ತೀವಿ. ಓಕೆ ಓಕೆ. ಬಿಸಿಬೇಳೆ ಬಾತ್ ಯಾವತ್ತು ಸಿಗುತ್ತೆ?
ನಾಳೆ ಸಿಗ್ತದೆ. ನಾಳೆ ಸಿಗುತ್ತೆ. ಹೌದು, ನಿನ್ನೆನೂ ಇತ್ತು. ನೆನೇನಾಯ್ತಾ? ಹೌದು, ಅದಕ್ಕೆ ನಾನು ಹೇಳಿದೆ. ನಮಗೆ ಅದೃಷ್ಟ ಇಲ್ಲ, ಬಿಸಿಬೇಳೆ ಅದಿಲ್ಲ ಇವತ್ತು. ಸೊ ನೀವು ಬಂದಾಗ ಅವ್ರು ಹೇಳೋದು ಅದು ಫೇಮಸ್ ಅಂತ, ಅದನ್ನು ಟ್ರೈ ಮಾಡಿ. ಸರಿ ಸರ್, ನೀವು ಹೇಳಿದ್ದ ಡಿಶಸ್ನ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಆಮೇಲೆ ಸ್ವಸ್ತಿಕ್ಸ್ ಮಸಾಲ ಅವ್ರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ನಿಮಗೆ. ಆಯ್ತು. ಸೊ ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ, ಟೇಬಲ್ ಫುಲ್ ಇದೆ, ಕವರ್ ಆಗ್ತಾಯಿದೆ ಹೊಸ ಕ್ಯಾಮ್ರಾದಲ್ಲಿ ವೈಡ್ ಆ್ಯಂಗಲಲ್ಲಿ. ಸೊ ನಾವು ಕೂಡ ಸ್ಕ್ರೀನ್ ಫುಲ್ಲು ಕಾಣಿಸ್ತಾ ಇದ್ದೀವಿ. ನಮ್ಮ ಜೊತೆ ಟೇಸ್ಟ್ ಮಾಡೋದಕ್ಕೆ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಗೋಲ್ಡನ್ ಥ್ರಾಟಲ್ ಸತೀಶ್ ಅವರು. ಸೊ ಸತೀಶ್ ಅವ್ರದ್ದು ಚಾನಲ್ ಇದೆ, ಮೋಟೋ ವ್ಲಾಗಿಂಗ್ ಮಾಡ್ತಾರೆ, ಮತ್ತು 1000 ಕಿಲೋಮೀಟರ್ ರೈಡ್ ಮಾಡ್ತಾರೆ, ಶಾರ್ಟ್ ರೈಡ್ ಎಲ್ಲ ಕಮ್ಮಿ ಮಾಡ್ತಾರೆ, ಬೆಂಗಳೂರು ಟ್ರಾಫಿಕಲ್ಲಿ ಓಡಾಡೋದು ಕಮ್ಮಿ ಮಾಡ್ತಾರೆ, ವ್ಲಾಗ್ ಮಾಡೋದು, ಬರೀ ಆಚೆ ಕಡೆ ಓಡಾಡೋದು ಮಾತ್ರ. ಬೆಟ್ಟದ ಜಾಗಗಳಿಗೆ, ಬೆಟ್ಟದ ಹಿಡನ್ ಜಾಗಗಳನ್ನೆಲ್ಲ ತೋರಿಸ್ತಾರೆ, ಬಟ್ ಪ್ಲೇಸಸ್ದು ಲೊಕೇಶನ್ ಕೊಡಲ್ಲ, ಯಾಕಂದರೆ ಹಾಳು ಮಾಡಿಬಿಡ್ತಾರೆ ಎಲ್ಲ ಹೋಗಿ ಅಂತ. ಸೊ ಅವ್ರು ಮಾತ್ರ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ರೀಸೆಂಟಾಗಿ K2K ಮುಗಿಸಿದ್ದಾರೆ. K2K ಅಂದರೆ ಕಾಶ್ಮೀರ್ ಟು ಕನ್ಯಾಕುಮಾರಿ, ನಾಟ್ ಕರ್ನಾಟಕ ಟು ಕಾಶ್ಮೀರ್, ಕಾಶ್ಮೀರ್ ಟು ಕನ್ಯಾಕುಮಾರಿ, ಆಮೇಲೆ ಕರ್ನಾಟಕ ವಾಪಸ್ಸು. ಸೊ ಅದನ್ನು K2K ಅಂತಾರೆ, ಮುಗಿಸಿದ್ದಾರೆ. ಸೊ ಶುರು ಮಾಡೋಣ. ಮೊದಲನೇದು ಏನೇನಿದೆ ಅಂದರೆ ಮಸಾಲೆ ದೋಸೆ ಇದೆ. ಸೊ ಇಲ್ಲಿ ದೋಸೆಗಳು ಫೇಮಸ್ಸು. ಅದಾದಮೇಲೆ ದೋಸೆನಲ್ಲಿ ಇನ್ನೊಂದು ಓಪನ್ ದೋಸೆ ತರಿಸ್ಕೊಂಡಿದ್ದೀವಿ, ಪುಡಿ ದೋಸೆ. ಆಮೇಲೆ ವಡೆ, ಉದ್ದಿನ ವಡೆನಲ್ಲಿ ಒಂದು ಉದ್ದಿನ ವಡೆ ಡಿಪ್ಪು. ಆಮೇಲೆ ರವೆ ಇಡ್ಲಿ ತರಿಸಿದ್ದೀವಿ. ಆಮೇಲೆ ಒಂದು ಬನ್ಸ್ ಇದೆ. ಆಮೇಲೆ ಹಾಫು ಪಲಾವ್ ಇದೆ, ರೈಸ್ ಬಾತು ಪಲಾವ್ ಇದೆ ಇವತ್ತು. ಸೊ ಇವತ್ತು ಬುಧವಾರ, ನಾಳೆ ಗುರುವಾರ ಬಂದರೆ ಬಿಸಿಬೇಳೆ ಬಾತ್ ಇರುತ್ತಂತೆ. ಸೊ ನಾವು ನಾಳೆ ಬೇರೆ ಕಡೆ ಹೋಗಬೇಕು, ಅದಕ್ಕೋಸ್ಕರ ಟೇಸ್ಟ್ ಮಾಡೋಕ್ಕಾಗಿಲ್ಲ. ನೀವು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಈಗ ದೋಸೆಯಿಂದ ಶುರು ಮಾಡೋಣ. ಗರಿ ಗರಿ ದೋಸೆ. ಈಗ ದೋಸೆನ ಮಸಾಲೆ ದೋಸೆ ಹೆಂಗೆ ತಿನ್ಬೇಕಂದ್ರೆ ಮಧ್ಯದಲ್ಲಿ ಮುರಿಬೇಕು, ಮಧ್ಯದಲ್ಲಿ ಮುರಿದು ಫುಲ್ಲು ಕ್ರಿಸ್ಪಿಯಾದ ದೋಸೆ, ಮಧ್ಯದಲ್ಲಿ ಆ ಫ್ಲಫಿನೆಸ್ಸು, ಆಮೇಲೆ ಲೈಟಾಗಿ ಮಸಾಲ ಹಚ್ಚಿರ್ತಾರೆ. ಸ್ವಲ್ಪ ಪಲ್ಯ ಹಾಕ್ಕೊಂಡು ಒಂದು ಡಿಪ್ಪು ಚಟ್ನೀಲಿ, ಒಂದು ಡಿಪ್ಪು ಸಾಂಬಾರಲ್ಲಿ. ಸೂಪರ್ ಕ್ರಿಸ್ಪಿಯಾಗಿದೆ ದೋಸೆ ಮಾತ್ರ, ದೊಡ್ಡದಾದ ಮಸಾಲೆ ದೋಸೆ. ಆಮೇಲೆ ಪಲ್ಯನೂ ಅಷ್ಟೇ, ಲೈಟಾಗಿ ಮಸಾಲ, ಆಮೇಲೆ ಈರುಳ್ಳಿ ಜಾಸ್ತಿ ಸಿಗ್ತಾ ಇರುತ್ತೆ. ಹೈಲೈಟ್ ಬಂದ್ಬಿಟ್ಟು ಚಟ್ನಿ ಕಾಂಬಿನೇಷನ್ ಸೂಪರು. ಬಾಯೆಲ್ಲ ಖಾರ, ತೆಂಗಿನಕಾಯಿದು ಫ್ರೆಶ್ನೆಸ್ಸು. ಇಲ್ಲೆಲ್ಲ ನಾವು ಈ ಟೂರಲ್ಲೆಲ್ಲನೂ ನೋಡಿದ್ದೀರಾ, ಫ್ರೆಶ್ ಆಗಿದೆ ಚಟ್ನಿ. ಫ್ರೆಶ್ಶು ಈ ಥರ ಗಟ್ಟಿ ಚಟ್ನಿ ಕೊಟ್ಬಿಟ್ರೇ ಒಂಥರ ಖುಷಿ ಆಗ್ಬಿಡುತ್ತೆ. ಅದನ್ನು ಜಾಸ್ತಿ ಎತ್ಕೊಂಡು ತಿಂತಾಯಿದ್ರೆ ಇನ್ನೂ ಮಜಾ. ಸೂಪರಾದ ಮಸಾಲೆ ದೋಸೆ. ಸಾಂಬಾರು ಹೆಂಗಿದೆ? ಸಾಂಬಾರು ಸೂಪರ್ ಆಗಿದೆ. ಸಾಂಬಾರು ಹೆಂಗೆ ಗೊತ್ತಾ ತಿನ್ನೋದು? ಎತ್ತು ಬಾರಿ ಇಟ್ಕೊಂಡಿದ್ರಲ್ಲ, ಚಟ್ನಿ ತೊಗೊಂಡು ತಿನ್ಕೊಬೇಕು. ಆಮೇಲೆ ಸ್ಪೂನ್ ಕೊಟ್ಟಿರ್ತಾರೆ, ಸ್ಪೂನಲ್ಲಿ ಸಾಂಬಾರು ಎತ್ಕೊಂಡು ಕುಡಿಬೇಕು. ಆಹಾ, ಈ ಥರ ಸಾಂಬಾರು ನನಗಿಷ್ಟ. ಒಬ್ರೊಬ್ರು ಒಂದೊಂಥರ, ಒಬ್ರಿಗೆ ಸಿಹಿ ಆಗ್ತದೆ, ಅದು ಬೆಲ್ಲ ಹಾಕಿರ್ತಾರಲ್ಲ, ಅದು ಇಷ್ಟ ಆಗಲ್ಲ. ಬಟ್ ಮೆಜಾರಿಟಿ ಜನಕ್ಕೆ ಆ ಸಿಹಿ ಅಂಶ ಇದ್ದರೆ ಇಷ್ಟ. ನಮಗೂ ಅಷ್ಟೇ, ಕುಡಿದ್ಬಿಡ್ತೀವಿ. ಆ ಥರ ಸಾಂಬಾರು ಇತ್ತು ಅಂದಾಗ ಮಾತ್ರ ಇಡ್ಲಿ ಡಿಪ್ಪು, ವಡೆ ಡಿಪ್ಪು ತೊಗೊಳೋದು. ಅದು ಸಾಂಬಾರು ಖಾಲಿ ಮಾಡಿ ಇನ್ನೊಂದ್ಸರಿ ಹಣ ಸಾಂಬಾರು ಇನ್ನೊಂದ್ಸರಿ ಎಕ್ಸ್ಟ್ರಾ ಹಾಕ್ಸ್ಕೊಳ್ಳೋದು. ಈಗ ನೆಕ್ಸ್ಟು ಈಗ ಇನ್ನೊಂದು ಬಂಗಾರದಂಥ ದೋಸೆ ಇದೆ, ಅದಕ್ಕೆ ಹೋಗೋಣ. ನೆಕ್ಸ್ಟು ಓಪನ್ ದೋಸೆ, ಪುಡಿ ದೋಸೆ. ಇದು ದಪ್ಪವಾದ ದೋಸೆ, ಫುಲ್ಲು ತಿಕ್ಕಾಗಿದೆ. ಬೆಜ್ಜಾನ್ ಪುಡಿ ಹಾಕಿದ್ದಾರೆ, ಲೈಟಾಗೆ ಉಲ್ಟಾ ದಬಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೈಲೈಟ್ ಏನು ಅಂದರೆ ಪಲ್ಯ ಹಾಕ್ಬಿಟ್ಟು ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಡ್ತಾರೆ. ಮತ್ತು ಇಲ್ಲಿ ಸ್ಪಾಟು ಸ್ವಲ್ಪ ಬೆಣ್ಣೆ ಹಾಕಿರ್ತಾರೆ, ಅದೆಲ್ಲ ಕರ್ಗೋಗ್ಬಿಟ್ಟಿದೆ. ದೋಸೆ ಇಷ್ಟು ತಿಕ್ಕಾಗೆ ದಪ್ಪವಾಗಿರುತ್ತೆ. ಒಳ್ಳೆ ಇದು ಬ್ರೆಡ್ ಟೋಸ್ಟ್ ಮಾಡಿರೋ ಥರ ಕಾಣಿಸ್ತದೆ. ಪಿಜ್ಜಾ ಇದು ಬರುತ್ತಲ್ಲ ಬೇಸು. ಬೆಣ್ಣೆ ಸ್ವಲ್ಪ ಜೊತೆಗೆ ಆಲೂಗಡ್ಡೆ ಪಲ್ಯ ತೊಗೊಂಡು ಕ್ಯಾರೆಟು ತುರಿದು ನೀಟಾಗಿ ಆಗುತ್ತೆ. ಬೆಣ್ಣೆ ಮಯ ಅಂದರೆ ಚಟ್ನಿ ಪುಡಿ ಹೈಲೈಟು, ಅದು ಚೆನ್ನಾಗಿರಬೇಕು. ಅದರಲ್ಲಿ ಲೈಟಾಗಿ ಉಪ್ಪು, ಖಾರ, ಉಪ್ಪು, ಉಳ್ಳುಳ್ಳಿ ಅದೆಲ್ಲ ಬರುತ್ತೆ, ಚೆನ್ನಾಗಿದೆ. ಪಲ್ಯ ಸೇಮ್ ಆವಾಗಲೇ ಮಸಾಲೆ ದೋಸೆ ಕೊಟ್ಟಿದ್ರಲ್ಲ ಅದೇ ಪಲ್ಯ, ಸಿಂಪಲ್ಲಾಗಿ ಲೈಟಾಗಿ ಅದ್ಭುತವಾಗಿದೆ. ದಪ್ಪವಾದ ದೋಸೆ, ಲೈಟಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಇಲ್ಲಿ ಉಲ್ಟಾನು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿರ್ತಾರೆ ಮೇಲ್ಗಡೆ, ಆಮೇಲೆ ಕೆಳಗಡೆ ಮಧ್ಯದಲ್ಲಿ ಫುಲ್ಲು ಫ್ಲಫಿ ಬ್ರೆಡ್ ಟೋಸ್ಟ್ ಮಾಡ್ತಾರೆ ಗೊತ್ತಾ, ಜಾಸ್ತಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಒಂಥರ ಫಾರ್ಮ್ ಆಗಿರುತ್ತೆ, ಗೋಲ್ಡನ್ ಕ್ರಿಸ್ಪಿನೆಸ್. ಹಂಗಿದೆ. ಇವರು ಪಿಜ್ಜಾ ಬೇಸನ್ನು ಚೆನ್ನಾಗಿದೆ. ಥರ ಪುಡಿ ದೋಸೆ ಇಷ್ಟಪಡೋರು ಇದನ್ನು ಟ್ರೈ ಮಾಡ್ಬೋದು. ಇದಕ್ಕೂ ಅಷ್ಟೇ ಸೇಮ್ ಗಟ್ಟಿ ಚಟ್ನಿ ಕೊಟ್ಟಿರ್ತಾರೆ, ಒಗ್ಗರಣೆ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಸಾಸಿವೆ ಎಲ್ಲನೂ. ಅದನ್ನು ಡಿಪ್ ಮಾಡಿ ತಿನ್ಕೊಬೋದು. ಈಗ ನಾವು ನೆಕ್ಸ್ಟ್ ಡಿಶ್ಗೆ ಜಂಪ್ ಮಾಡೋಣ. ಇನ್ನೊಂದು ಬಿಸಿ ಬಿಸಿ ಇದ್ದಾಗೆ ತಿನ್ನುವಂಥ ಡಿಶ್ಶು ಬನ್ಸು. ನಾನು ನೋಡಿದ್ದೀನಿ ಏನು
ಇಲ್ಲ. ಅದು ಪೂರಿ ಮಾತ್ರ ಹಂಗೆ ತೂತಾಗೋದು, ಇದು ಸ್ವಲ್ಪ ದಪ್ಪ ಇರುತ್ತೆ ಒಳಗಡೆ, ನೋಡಿ ವಾಪಸ್ ಹೊತ್ಕೊಂಡ್ಬಿಡ್ತು. ಸೊ ಇದು ಬಿಸಿ 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 ತಿನ್ನಬೇಕು. ಇದು ಏನು ಗೊತ್ತಾಯಿಲ್ಲ, ಒಂಥರ ಮಜಾ ಸಿಗೋದು ಒಳಗಡೆ ನೋಡೋದು. ನಿಮಗೆ ಸ್ವೀಟ್ನೆಸ್ಸು ಪ್ಲಸ್ ಒಳಗಡೆ ಗುಡ್ 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 ಥರ ಇರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಅದು ಮಾಮೂಲಿ ಜೀರಿಗೆ ಅವೆಲ್ಲ ಹಾಕಿರ್ತಾರೆ. ಎತ್ಕೊಂಡು ಫಸ್ಟು ಚಟ್ನಿ, ಲೈಟ್ ಆಫ್ ಅಂಶ ಬರುತ್ತೆ, ಬಾಳೆಹಣ್ಣು ಫ್ಲೇವರು ಇಂಟೆನ್ಸ ಬರುತ್ತೆ. ಒಳಗಡೆ ಏರ್ ಪಾಕೆಟ್ಸ್ ಸೂಪರ್, ಪದ್ರ 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 ಥರ ಫುಲ್ಲು ಫ್ಲೇಕಿ ಆಗಿರುತ್ತೆ. ಚಟ್ನಿಗೆ ಕಾಂಬಿನೇಷನ್ ಚೆನ್ನಾಗಿದೆ. ಇದು ಸ್ವೀಟು ಖಾರ ಆ ಥರನೇ ಕಾಂಬಿನೇಷನ್ ತಿನ್ನೋದು. ಆಮೇಲೆ ಇನ್ನೊಂದು ಏನಂದರೆ ಇದಕ್ಕೆ ಸ್ಪೆಷಲಾಗಿ ಸಾಗು ಕೊಡಿದ್ದಾರೆ. ಆಹಾ ಹಾ ಹಾ, ತಿಕ್ಕು ಪೇಸ್ಟ್ ಇದ್ದಾಗಿದೆ ಇದು. ಸಾಗು ಸೂಪರ್ ಇದೆ. ಸ್ಪೈಸಸ್ದು ಘಮ ಎಲ್ಲ ಫುಲ್ಲು ಇಂಟೆನ್ಸಾಗಿ ಬರುತ್ತೆ, ಚಕ್ಕೆ ಲವಂಗ ಎಲ್ಲ ಚೆನ್ನಾಗಿದೆ. ಅವ್ನು ತಿಕ್ಕಾಗಿದೆ, ಚಿಕ್ಕ ತರಕಾರಿ ಪೀಸಸ್ಗಳು ಸಿಗುತ್ತೆ. ಈ ಕಾಂಬಿನೇಷನು ಕೂಡ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ತುಂಬ ಹೊತ್ತಿಂದ ಆ ಕಡೆ ನಮ್ಮ ಉದ್ದಿನ ವಡೆ ನೆನೀತಾ ಇದೆ. ನಿಮಗೆ ಆ ಥರ ನೆನೆಯೋದು ಇಷ್ಟನಾ ಇಲ್ಲ ಒಣಗಿರೋದು ಇಷ್ಟನಾ? ಕ್ರಿಸ್ಪಿಯಾಗಿ ಅವ್ರು ಹಾಕಿ ಕೊಟ್ಟಿರ್ತಾರಲ್ಲ, ಕೊಟ್ಟಿದ ತಕ್ಷಣ ಹಂಗೆ ಚಟ್ನಿ ಮಿಕ್ಸ್ ಮಾಡಿಕೊಂಡು ಆ ಥರ ತಿನ್ನಲ್ಲ, ಫುಲ್ ನೆನೆಸ್ತೀನಲ್ವಾ? ಇವಾಗ ನೆನೆಸಿದೀವಲ್ಲ ನಾವು, ಇದನ್ನು ಟ್ರೈ ಮಾಡೋಣ. ಸಾಂಬಾರ್ ಡಿಪ್ ವಡೆ ತುಂಬ ಹೊತ್ತಿಂದ ನೆನೆಸಿದ್ವಿ. ಇನ್ನು ಸ್ವಲ್ಪ ಮುಳುಗಿಸಿ ಚೆನ್ನಾಗಿ ಅಲ್ಲೂ ಒಂದು ವೈಟ್ ಪ್ಯಾಚಸ್ ಏನು ಕಾಣಿಸ್ಬಾರ್ದು, ಎಲ್ಲ ಸಾಂಬಾರು ಮಯ ಆಗಬೇಕು. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಹಿಂಗೆ ತೂತಿಕ್ಬಿಟ್ಟು ಅದರೊಳಗೆ ತುಂಬ್ತೀರಾ, ಫಿಲ್ ಮಾಡ್ತೀನಿ. ಒಬ್ರೊಬ್ರು ಒಂದೊಂದು ಥರ ಟ್ಯಾಲೆಂಟು. ಸಾಂಬಾರು ಅವಾಗಲೇ ಇಷ್ಟ ಆಗಿತ್ತು, ಕೊಡ್ದಲ್ಲ ದೋಸೆ ತಿನ್ಬೇಕಾದ್ರೆ ಅದೇ ಸಾಂಬಾರು ಕೊಡೋದು ಚೆನ್ನಾಗಿದೆ. ಸೊಪ್ಪುಗಳು ಇದೆ ನೋಡಿ ಒಂದು ಸೈಡು. ಸೊ ಅದ್ಭುತ, ಬೆಸ್ಟ್ ಕಾಂಬಿನೇಷನ್ನು. ಯಾವಾಗಲೂ ಅಷ್ಟೇ ಡಿಪ್ಪೆ, ಸಾಂಬಾರು ಡಿಪ್ಪೆ ತೊಗೊಬೇಕು. ಇಡ್ಲಿನೂ ಫೇಮಸ್ ಇಲ್ಲಿ, ನಾರ್ಮಲ್ಲು ಇಡ್ಲಿ ಮತ್ತು ವಡೆ ತೊಗೊಂಡು ಡಿಪ್ ತೊಗೊತಾರೆ. ನಾವೇನಕ್ಕಂದರೆ ರವೆ ಇಡ್ಲಿ ತರಿಸಿದ್ವಲ್ಲ, ಅದಕ್ಕೆ ಸಪ್ರೇಟಾಗೆ ಇದು ಉದ್ದಿನ ವಡೆನ ಸಿಂಗಲ್ ವಡೆ ಡಿಪ್ ತೊಗೊಂಡಿದ್ದು ಅದ್ಭುತವಾಗಿದೆ. ಸಾಂಬಾರು ಆಗಲೇ ಫುಲ್ ಇದ್ದಿದ್ದು ಕೆಳಗೊಟ್ಟೋಯ್ತು. ಬರೀ ನಾವು ಇನ್ನೂ ಸಾಂಬಾರು ಕುಡಿದಿಲ್ಲ, ಬರೀ ಅದೆಲ್ಲ ಹೀರ್ಕೊಂಡ್ಬಿಟ್ಟಿದೆ. ಅದು ಸಾಂಬಾರನ್ನ ಕುಡಿದ್ಬಿಟ್ಟು ನೆಕ್ಸ್ಟು ಇಡ್ಲಿಗೆ ಹೋಗ್ಬಿಟ್ಟು ದೈ ವಡೆನೂ ಸಿಗುತ್ತೆ ಬೆಳಿಗ್ಗೆ, ನೋಡ್ಕೊಂಬಂದೆ ಎಲ್ಲ ಸ್ಕ್ಯಾನ್ ಔಟ್. ನೆಕ್ಸ್ಟು ಇಡ್ಲಿಗಳಲ್ಲಿ ತುಂಬ ಫೇಮಸ್ ಇಡ್ಲಿ ರವೆ ಇಡ್ಲಿ. ಯುದ್ಧದ ಟೈಮಲ್ಲಿ ಕಂಡುಹಿಡಿದಿದ್ದು ಇಡ್ಲಿ, ನಮ್ಮ ಕರ್ನಾಟಕದ ಇನ್ವೆನ್ಷನ್. ಯಾರು ಕಂಡುಹಿಡಿದು ಹೇಳಿ? MTR. ಎಸ್, ನಾವಳ್ಳಿ ಟಿಫನ್. ಹೆಂಗೆ ಬೈಕರ್ಸ್ಗೂ ಎಲ್ಲ ನಾಲೆಜ್ ಇದೆ. ಇದಕ್ಕೆ ಸಾಗು ಕೊಟ್ಟಿರ್ತಾರೆ. ಏನು ಬೈಕರ್ ಅಂದರೆ ಬರೀ ಪಂಚರ್ ಹಾಕೋದು ಮೆಕ್ಯಾನಿಕ್ ಕೆಲಸ ಮಾಡೋದು ಅಂದ್ಬಿಟ್ಟ. ನನಗೆ ಹೇಳಿಲ್ವಲ್ಲ ಬೈಕರ್ ಮೆಕ್ಯಾನಿಕ್ ಅಂತ ಹೇಳಿಲ್ವಲ್ಲ. ಅದ್ಭುತ. ಸೊ ಇದಕ್ಕೆ ಅದೇ ಅವಲೇ ತಿಂದಿದ್ದು ಸಾಗು ಬನ್ಸ್ ಜೊತೆ ಸೂಪರಾಗಿತ್ತು. ಈಗ ಸ್ಪೈಸಸ್ಗೆ ಗಮನ ಫುಲ್ ಇಂಟೆನ್ಸಾಗಿ ಬರೋದು, ಇದಕ್ಕೂ ಒಳ್ಳೆ ಹೊಂದ್ಕೊಂಡು ಹೋಗ್ತದೆ. ಸೊ ಇಡ್ಲಿನೂ ಅಷ್ಟೇ, ಒಂದು ದೊಡ್ಡ ಸೈಜಿಂದ ಇಡ್ಲಿ. ಆಮೇಲೆ ಸಬ್ಬಕ್ಕಿ ಸೊಪ್ಪು ಅದು ಬೇಜಾನ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಕಾಣಿಸುತ್ತೆ, ಕೊತ್ತಂಬರಿ ಸೊಪ್ಪು ಕೂಡ ಇದೆ. ಬಟ್ ಅದೇ ಸ್ವಲ್ಪ ಫ್ಲೇವರ್ನ ಆ್ಯಡ್ ಮಾಡೋದು ಜಾಸ್ತಿ ಬಂದು ಸಬ್ಸ್ಗೆ ಸೊಪ್ಪು. ನೆಕ್ಸ್ಟು ಫೈನಲ್ ಆಗಿ ಲಾಸ್ಟಲ್ಲಿ ಒಂದು ರೈಸ್ ಐಟಮ್ ಏನಾದರೂ ಬೀಳಬೇಕು ಹೊಟ್ಟೆಗೆ. ಅದಕ್ಕೆ ರೈಸ್ ಬಾತಲ್ಲಿ ಪಲಾವ್ ಇತ್ತು, ಪಲಾವ್ ತರಿಸ್ಕೊಂಡಿದ್ವಿ, ಹಾಫ್ ಪಲಾವ್. ಬಟಾಣಿಗಳು ಬೇಜಾನ್ ಕಾಣಿಸ್ತದೆ, ಎಳೆಕೋಸು ಬೇರೆ ಇದೆ. ಆ ಫ್ಲೇವರ್ ಕರೆಕ್ಟಾಗಿ ಬರ್ತಾಯಿದೆ. ಚೆನ್ನಾಗಿದೆ. ಲವಂಗ ಏಲಕ್ಕಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಇದೆ. ಅದ್ಭುತ. ನೀಟಾಗಿ ಹಿಂಗೆ ಹಾಕ್ಕೊಂಡು. ಸೊ ನಮ್ಮ ಸಂಜನಾ ಅವ್ರು ಹೇಳಿದರು ಪಲಾವ್ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತು ಪಲಾವ್ ಸಿಕ್ತು. ಗುರುವಾರ ಬಂದಿದ್ದರೆ ಬಿಸಿಬೇಳೆ ಬಾತು ಓನರ್ ಹೇಳಿದ್ರು ಬಿಸಿಬೇಳೆ ಬಾತು ಜಾಸ್ತಿ ಸೇಲ್ ಆಗುತ್ತೆ ಅಂತ. ಸೊ ಅದನ್ನು ಟ್ರೈ ಮಾಡ್ಬೋದಾಗಿತ್ತು, ಮಿಸ್ ಆಗೋಯ್ತು. ಸೊ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಇನ್ನೊಂದ್ಸಲಿ ಬರ್ತೀವಿ, ಇನ್ನೊಂದು ರೌಂಡು ಎಲ್ಲ ಕಡೆ ಮತ್ತೆ ಬರಬೇಕು. ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಅವಾಗ ಮತ್ತೆ ಟ್ರೈ ಮಾಡ್ತೀವಿ. ಅದಕ್ಕೆ ನೀವೇನಾದರೂ ಟ್ರೈ ಮಾಡಿದರೆ ನಿಮಗೆ ಇಷ್ಟನಾ ಏನು ಇಷ್ಟ ಅಂತ ಕಮೆಂಟ್ ಮಾಡಿ. ಇದು ನುಂಗಿದ ಮೇಲೆ ಖಾರ ಎಲ್ಲ ಗಂಟ್ಲೆಲ್ಲ ಖಾರ ಆಡ್ತಾ ಇದೆ, ಗಂಟ್ಲಲ್ಲಿ ಖಾರ ಆಡ್ತಾ ಇದೆ, ಚೆನ್ನಾಗಿದೆ. ಲೆಟ್ ಕಿಕ್. ನೆಕ್ಸ್ಟು ಬಿಸಿಬೇಳೆ ಬಾತ್ ತಿನ್ನಕ್ಕೆ ಮಂಗಳವಾರನೇ ಬರ್ತೀನಿ ನಾನು. ಮಂಗಳವಾರ ಆರು ಗುರುವಾರ 2 ದಿನ ಸಿಗುತ್ತಾ? ಹಾಂ ಸೂಪರ್. ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ.
ಫೈನಲ್ ಆಗಿ ಒಂದೊಳ್ಳೆ ಟಿಫನ್ ಆದಮೇಲೆ ಕಾಫಿ, ಕಡಕ್ ಕಾಫಿ. ಸೈಕಲ್ ಗ್ಯಾಪಲ್ಲಿ ನಾನು ದೈವಡೆ ತಿಂದೆ, ಸೂಪರ್ ಆಗಿದೆ. ಅದು ಆಮೇಲೆ ಹೇಳೋದು ದೈವಡೆ ಇದೆ ಅಂತ. ಇಲ್ಲದೆ ಮುಂಚೆನೇ ತರಿಸ್ಬಿಟ್ಟು ತಿನ್ಬೋದಾಗಿತ್ತು. ಹೆಂಗಿತ್ತು ಅದು? ಚೆನ್ನಾಗಿತ್ತು. ಫ್ರೆಶ್ ಮೊಸರು ಮಾತ್ರ. ಮೊಸರೊಡೆ ಅಂತಾರೆ ಇದಕ್ಕೆ. ಏನಂದರೆ ಮೇಲ್ಗಡೆ ಬೂಂದಿ ಜೊತೆಗೆ ಅವಲಕ್ಕಿ ಹಾಕ್ಕೊಡ್ತಾರೆ, ಅವಲಕ್ಕಿ ಹಾಕಿ ಸಕ್ಕರೆ ಕೊಟ್ಟಿರ್ತಾರೆ, ಸಕ್ಕರೆನೂ ಹಾಕೊಂಡು ತಿನ್ಬೋದು. ಇಲ್ಲೇ ಇದೆ ಸಕ್ಕರೆ. ಸೂಪರ್. ಸೊ ಬಂದಾಗ ಮೇಯ್ನ್ ಟ್ರೈ ಮಾಡಬೇಕಾಗಿರೋದೇ ದೋಸೆ, ಮಸಾಲೆ ದೋಸೆ ಮಸ್ಟು ಟ್ರೈ. ನಮ್ಮ ಥರದವರಾದರೆ ಒಂದು ಆರಾಮಾಗಿ ತಿನ್ಬಿಡ್ಬೋದು. ಸೊ ಇವ್ರ ಥರದವರಾದರೆ ಸ್ವಲ್ಪ ವಯಸ್ಸಾಗಿರೋರೆಲ್ಲ ಕೆಪಾಸಿಟಿ ಇರುತ್ತೆ. ದೊಡ್ಡವರು 1.5-2 ದೋಸೆ ತಿಂತಾರೆ. ಮಕ್ಕಳಿಗೆಲ್ಲ 1 ದೋಸೆ ತರಿಸ್ಕೊಂಡ್ರೆ 2 ತಿಂತಾರೆ. ಕಟ್. ಸೊ ಅಷ್ಟು ಕ್ವಾಂಟಿಟಿ ಇಷ್ಟ ಆಯಿತು. ಉದ್ದ ದೊಡ್ಡದಾಗಿ ಕ್ರಿಸ್ಪಿಯಾಗಿ ಗರಿಯಾಗಿ ಸೂಪರ್. ಮಸಾಲೆ ದೋಸೆ ಮಸ್ಟ್ ಟ್ರೈ. ಅದು ಬಿಟ್ಟು ನೆಕ್ಸ್ಟ್ ಏನಾದರೂ ದೋಸೆ ಟ್ರೈ ಮಾಡ್ತೀರಾ ಅಂದರೆ ಸೊ ನೀವು ಓಪನ್ ದೋಸೆ ಟ್ರೈ ಮಾಡ್ಬೋದು. ಪುಡಿ ದೋಸೆ ಕಾನ್ಸೆಪ್ಟು. ಆ ದೋಸೆ ಸ್ವಲ್ಪ ಮಸಾಲೆ ಜಾಸ್ತಿ ಇರುತ್ತೆ, ಅಂದರೆ ಪುಡಿ ಇರುತ್ತಲ್ಲ ಅದ್ರದ್ದು ಫ್ಲೇವರ್ ಎಲ್ಲ ಎಕ್ಸ್ಟ್ರಾ ಬರುತ್ತೆ. ಆಮೇಲೆ ಸಾಂಬಾರು ಚೆನ್ನಾಗಿತ್ತು. ಸಾಂಬಾರಲ್ಲಿ ನೀವು ಇಡ್ಲಿ ಡಿಪ್ಪು, ವಡೆ ಡಿಪ್ಪು ಯಾವುದನ್ನ ಟ್ರೈ ಮಾಡ್ಬೋದು. ಡಿಪ್ ಟ್ರೈ ಮಾಡಲೇಬೇಕು. ನಾವಿಬ್ಬರು ಮಾತಾಡ್ಕೊಂಡ್ರೆ ವೀಡಿಯೋದಲ್ಲಿ ಫುಲ್ ತಿಂದ್ಬಿಟ್ವಿ. ಈಗ ನಾರ್ಮಲಾಗಿ ಏನು ಮಾಡ್ತೀವಿ, ಒಂದು 2-3 ಸ್ಪೂನ್ ತಿಂತೀವಿ, ಎಲ್ಲರೂ ಶೇರ್ ಮಾಡ್ತೀವಿ. ಫುಲ್ ಖಾಲಿನೇ ಮಾಡಿಬಿಟ್ವಿ. ಯಾಕಂದರೆ ಸ್ಮೂತಾಗಿ ಜಾರ್ಕೊಂಡು ಹೋಗ್ತಾ ಇತ್ತು. ಅದು ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿತ್ತಲ್ಲ ಸಾಂಬಾರನ್ನ. ಸಾಂಬಾರು ಚೆನ್ನಾಗಿತ್ತು, ಸಿಹಿಯಾಗಿ ಲೈಟಾಗಿ ಅವೆಲ್ಲನೂ ಮಸ್ಟ್ ಟ್ರೈ. ಆಮೇಲೆ ರವೆ ಇಡ್ಲಿ ಸಿಗುತ್ತೆ, ಅದು ಕೂಡ ದೊಡ್ಡ ಸೈಜು ರವೆ ಇಡ್ಲಿ. ಅದಕ್ಕೆ ಸಾಗು ಕಾಂಬಿನೇಷನ್ ಚೆನ್ನಾಗಿತ್ತು. ಬನ್ಸ್ಗೂ ಅಷ್ಟೇ ಸಾಗು ಕೊಡ್ತಾರೆ. ಸಾಗು ಬಾಯಿಲಿಟ್ಟಿದ ತಕ್ಷಣ ಅದು ಸ್ಪೈಸಸ್ದು ಫ್ಲೇವರು ಹಂಗೆ ರಿಲೀಸ್ ಮಾಡುತ್ತೆ. ಚೆನ್ನಾಗಿತ್ತು. ಮಸ್ಟ್ ಟ್ರೈ. ಬಿಸಿ ತಿನ್ನಬೇಕು. ಎಲ್ಲ ಬಿಸಿ ಇದೆ. ಇಲ್ಲೆಲ್ಲ ಬಿಸಿನೇ ಸಿಗೋದು. ಚೆನ್ನಾಗಿರುತ್ತೆ. ಬನ್ಸ್ ಅಂತೂ ಬಿಸಿ ಇದ್ದಾಗ ಸಖತ್ತಾಗುತ್ತೆ. ವಿಡಿಯೋ ಶುರುಕ್ಕಿಂತ ಮುಂಚೆನೇ ಒಂದು ಬನ್ಸ್ ತಚ್ಕೊಂಡು ನಮ್ಮ ಹುಡುಗರು ಬ್ಯಾಕ್ ಮಾಡಿಬಿಟ್ರೆ ಅದನ್ನು ಸ್ಟಾರ್ಟರ್ಸ್ ಥರ. ಫೈನಲ್ ಆಗಿ ಒಂದು ಕಾಫಿ. ಸೊ ಮಸ್ಟ್ ವಿಸಿಟ್ ಜಾಗ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬಂದ್ಬಿಡ್ಬೋದು. ಸೊ ಇಲ್ಲಿಗೆ ನೀವು ಬಂದಾಗ ನಾವು ಇದ್ದಿದ್ದ ರೂಮಲ್ಲಿ ಏನಾದರೂ ಉಳ್ಕೊಂಡ್ರೆ ನಡ್ಕೊಂಡು ಬಂದ್ಬಿಡ್ಬೋದು ಆರಾಮಾಗಿ. 50 ವರ್ಷ ಮೇಲೆ ಆಗಿದೆ. ಸುತ್ತು ಎಲ್ಲರ ಫೇವ್ರೇಟು ಮತ್ತು ತುಂಬ ಫೇಮಸ್ಸು. ಆಚೆಯಿಂದ ಬಂದವರು ಕೂಡ ಇಲ್ಲಿಗೆ ಬಂದು ಟ್ರೈ ಮಾಡ್ತಾರೆ. ಸೊ ಬನ್ನಿ ಒಂದ್ಸಲಿ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ಲು ಮತ್ತು ನಮ್ಮ ಶಿವಮೊಗ್ಗ ಟೂರ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಅಲ್ಲೂ ಕೂಡ ಒಂದು ರೆಡಿ ಮಿಕ್ಸು ಮಸಾಲ ಪ್ರಾಡಕ್ಟ್ಸ್ ಎಲ್ಲನೂ ಸಿಗುತ್ತೆ. ನೀವು ಮನೇಲೇ ಕೂತ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಬೋದು, ತುಂಬ ದೂರ ಇದ್ದರೆ. ಆಮೇಲೆ ಬ್ಯಾಚುಲರ್ಸ್ಗೂ ವರ್ಕ್ ಆಗುತ್ತೆ. ಅದನ್ನು ರೆಡಿ ಫುಡ್ ಎಲ್ಲ ಸಿಗುತ್ತೆ. ಬ್ಯಾಚುಲರ್ಸ್ ಮನೇಲಿ ಹೊಡೆದೇ ಬಿಡ್ತಾರೆ ಬ್ಯಾಚುಲರ್ಸ್ ಅಂತ. ಸೊ ಟ್ರೈ ಮಾಡಿ. ಆಮೇಲೆ ಅವ್ರ ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ, ಅಲ್ಲಿಂದ ನೀವು ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾರೆ. ಎಲ್ಲಿಂದ ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಆಮೇಲೆ ಕೊನೆಯದಾಗಿ ಈ ವಿಡಿಯೋ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ಗೋಲ್ಡನ್ ಥ್ರಾಟಲ್ಲು ಅನ್ಬಾಕ್ಸ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.